ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ ಏನು ಮಾಡಬಹುದು ಅಂತ ನೀವು ಹೇಳಿ. ಅಲ್ಲ, ಒಂದು ನಿಮಿಷ ನೀವು ಭಾಳ ಉದಾಹರಣೆಯನ್ನು ಕೊಟ್ಬಿಟ್ರಿ. ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ನಿಲ್ಲಿಸೋದು ನೀವು ಹೇಳಬೇಕು. ಶ್ರೀಲಂಕಾದಲ್ಲಿ LTTE ನಿರ್ನಾಮ ಮಾಡಲಾಯಿತು. ದೇರ್ ಇಸ್ ನೋ LTTE ವೈಲೆನ್ಸ್ ಟುಡೇ. ಭಾರತದಲ್ಲಿ ಮಾವೋಯಿಸ್ಟ್ ವೈಲೆನ್ಸ್ ಇದೆ. ನಮ್ಮ ಸೈನಿಕರ ವಾಹನಗಳು ಹೋಗ್ತಾ ಇರುವಾಗ ಬಾಂಬ್ ಬಿಟ್ಟು 10, 15, 20, 30 ಜನ ಸೈನಿಕರನ್ನು ಒಂದೇ ಸಲ ಉಡಾಯಿಸ್ತಾರೆ ಮಾವೋಯಿಸ್ಟ್ಗಳು. ಅವರನ್ನು ನಾವು ಕೆಂಪು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ದೇ ಆರ್ ಡ್ರಿವನ್ ಬೈ ಎ ಮಾವೋಯಿಸ್ಟ್ ಐಡಿಯಾಲಜಿ. ಅವರನ್ನು ಆ ಭಯೋತ್ಪಾದನೆ ನಿಲ್ಲಿಸೋದಕ್ಕೆ 2 ಮಾರ್ಗ. ಒಂದು, ಅವರ ಬೇಡಿಕೆಗಳನ್ನು ಈಡೇರಿಸಿ. ಆದಿವಾಸಿಗಳಿಗೆ ಜಮೀನು ಕೊಡಬೇಕು ಅಂತಾರೆ, ಅದು ಅಂತಾರೆ. ಅವ್ರ ಬೇಡಿಕೆಗಳನ್ನು ಈಡೇರಿಸಿ. ಇಲ್ಲ, ಮಿಲಿಟ್ರಿ ಕಳಿಸಿ ಯಾವನು ಸಿಗ್ತಾನೋ ಹೊಡೆದು ಕೊಲ್ಲಿ. 2026 ಮಾರ್ಚ್ 31 ನಂತರ ಭಾರತದಲ್ಲಿ ನಕ್ಸಲ್ ವೈಲೆನ್ಸ್ ಇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಡೆಡ್ಲೈನ್ ಸರ್ ಅದಕ್ಕೆ. ನಕ್ಸಲ್ ಮೂಮೆಂಟ್, ನೋ ನಕ್ಸಲ್ ಮೂಮೆಂಟ್ ಇನ್ ಇಂಡಿಯಾ. ಅದೇ ರೀತಿಯಾಗಿ ಇಸ್ಲಾಮಿಕ್ ವೈಲೆನ್ಸನ್ನು ನಿಲ್ಲಿಸೋ ಒಂದು ಮಾರ್ಗವನ್ನು ತಾವು ಹೇಳಬೇಕು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹಿಂಸೆಗಳು ನಡೀತಾ ಇದೆಯಲ್ಲ, ಆ ಹಿಂಸೆಗಳನ್ನು ಆ ಕಾರಣದಿಂದಲೇ ಉದ್ದೇಶಿಸಿ ಮಾತಾಡ್ತೀವಿ. LTTE ಅವರನ್ನು ತಮಿಳು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ಈಶಾನ್ಯ ಭಾರತದಲ್ಲಿ ಸಪರೇಟಿಸ್ಟ್ ಟೆರರಿಸಮ್ ಇತ್ತು, ಅವ್ರನ್ನ ಸಪರೇಟಿಸ್ಟ್ ಟೆರರಿಸ್ಟ್ ಅಂತಾನೆ ಕರೀತಾ ಇದ್ವಿ. ಸಿರಿಯಾದಲ್ಲಿ ಈಜಿಪ್ಟ್ ಮತ್ತು ಸಿರಿಯಾ, ಅದೇ ರೀತಿ ಈಗ ಸುಡಾನ್ನಲ್ಲಿ, ಸೋಮಾಲಿಯಾದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಅದಕ್ಕೆ ಏನು ಅಂತ ಹೇಳ್ತೀರಿ ಸರ್? ಅದು ಸಪರೇಟಿಸ್ಟ್ ಅಂದ್ರೆ ಒಂದು ನಿಮಿಷ ಅದನ್ನು ನೀವು ಇಸ್ಲಾಮಿಕ್ ಟೆರರ್ ಅಂತ ಹೇಳಲ್ಲ. ಆಯ್ತು, ಒಂದು ನಿಮಿಷ. ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರು. ಸೊಮಾಲಿಯಾದಲ್ಲಿ ನಡೀತಾ ಇದೆ, ಅದನ್ನು ನೀವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೆಯೋದಿಲ್ಲ ಅಂತ. ಭಾರತದ ಒಬ್ಬ ನಾಗರಿಕ ನಾನು ನನ್ನ ನೌಕರಿ, ಉದ್ಯೋಗ, ವಿದ್ಯಾಭ್ಯಾಸವನ್ನು ಬಿಟ್ಟು ಸೊಮಾಲಿಯಾದಲ್ಲಿ ಹೋರಾಡ್ತಾ ಇರುವವರ ಪರವಾಗಿ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೋಗಿರುವ ಒಂದು ಉದಾಹರಣೆ ಕೊಡಿ ನನಗೆ. ಯಾಕೆ ಹೋಗಬೇಕು? ಕೇರಳದಿಂದ 23 ಜನ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಿರಿಯಾಗಿ ಹೋಗ್ತಾರೆ ಸರ್, ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಏನು, ವಾಟ್ ಈಸ್ ದ ಕನೆಕ್ಷನ್? ಅಲ್ಲ, ಹಂಗೆ ಸೊಮಾಲಿಯಾಕ್ಕೆ ಹೋದವ್ರದ್ದೊಂದು ಉದಾಹರಣೆ ಕೊಡಿ. ಅದಲ್ಲ, ಇದು ಕೇರಳದಲ್ಲಿ ಈ ಲವ್ ಜಿಹಾದ್ ಬಗ್ಗೆ ಒಂದು ದೊಡ್ಡ ಗಲಾಟೆ ನಡೆಯಿತು. ಲವ್ ಜಿಹಾದ್ ಇದೆ, ದೊಡ್ಡ ಇದೆಲ್ಲ ಆಯಿತು. ಕೇರಳ ಹೈಕೋರ್ಟೆ ಹೇಳಿತು ಲವ್ ಜಿಹಾದ್ ಎಂಬ ಆ ಒಂದು ಪ್ರಸ್ತಾಪನೆ ಇಲ್ಲ ಅಂತ ಹೈಕೋರ್ಟಲ್ಲಿ ಬಿಟ್ಟಿತ್ತು. ಅದೇ ರೀತಿಯಲ್ಲಿ ಏನು ಹೇಳ್ತಾನೆ, 52 ಮಂದಿ ಹುಡುಗಿಯರನ್ನು ಸಿರಿಯಾ ಕಳಿಸಲಾಗಿದೆ ಅಂತೇಳಿ ಕೇರಳ ಪತ್ರಿಕೆಗಳು ಹೇಳುತ್ತೆ. ಅಂಥ ಒಂದು ವಾತಾವರಣ ಇಲ್ಲಿ ಏನಾಗಿಲ್ಲ. ಕೇರಳದಿಂದ ಯಾರು ICCಗೆ ಸೇರ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಅಲ್ಲಲ್ಲ, ICCಗೆ ಸೇರ್ಕೊಳ್ಳೋಕೆ ಯಾರಾದರೂ ಒಬ್ಬರು ಇಬ್ಬರು ಹೋಗಿದ್ದಾರೆ. ಅಲ್ಲಲ್ಲ, ನಾನು ಹೇಳ್ತೇನೆ ಅವನ ಇದ್ರಿ, ಅದು ಅವನಿಗೂ ಇಸ್ಲಾಮಿಗೆ ಯಾಕೆ ನೀವು ಇದು ಕಲ್ಪಿಸ್ತಾ ಇದ್ದೀರಾ ಅಂತ ನನ್ನ ಕ್ವಶನ್. ನಾನು ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ ಸರ್.